ಹಾಯ್, ಇದೇನಿದು ದೋಸೆ ಕೆಂಪು ಕಲರಲ್ಲಿ ಇದೆಯಲ್ಲ ಅನ್ಕೊಂತಿದ್ದೀರಾ? ಇದು ಸೌತೆಕಾಯಿ ಮಸಾಲ ದೋಸೆ. ಈ ಸೌತೆಕಾಯಿ ಮಸಾಲ ದೋಸೆನ ಚಟ್ನಿ ಪಲ್ಯ ಏನು ಇಲ್ದೇನೆ ಹಾಗೇನೂ ಸಹ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿದೆ. ಇನ್ನು ಈ ಸೌತೆಕಾಯಿ ಮಸಾಲ ದೋಸೆನ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿಂಗ್ ಜಾರಲ್ಲಿ 1 ಕಪ್ ಆಗುವಷ್ಟು ನೆನೆಸಿಟ್ಕೊಂಡಿರುವಂಥ ಅಕ್ಕಿ, ಹಾಗೆ ಅರ್ಧ ಕಪ್ ಆಗುವಷ್ಟು ಸೌತೆಕಾಯಿ ಮತ್ತು ಹೀರೆಕಾಯಿಯನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ನಂತರ 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ, 2 ಒಣಮೆಣಸು, ಹಾಗೆ 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ, ಅರ್ಧ ಸ್ಪೂನ್ ಜೀರಿಗೆ, ಹಾಗೆ ಸ್ವಲ್ಪವೇ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ನುಣ್ಣಗೆ ರುಬ್ಕೋಬೇಕು. ನಂತರ ಅದನ್ನ ಒಂದು ಬೌಲಿಗೆ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ, ದೋಸೆ ಹಿಟ್ಟು ನಾನು ತೋರಿಸ್ತಾ ಇದ್ದೀನಲ್ಲ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ದೋಸೆ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಇವಾಗ ನಾನು ಕಾದಿರುವಂಥ ತವಾದ ಮೇಲೆ ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ತೆಳುವಾಗಿ ದೋಸೆ ಮಾಡ್ಕೊಳ್ಳೋಕ್ಕಾಗತ್ತೋ ಅಷ್ಟು ತೆಳುವಾಗಿ ನಾವು ದೋಸೆನ ಮಾಡ್ಕೋಬಹುದು. ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು 1 ನಿಮಿಷ ಬೇಯಿಸ್ಕೊಂಡು ನಂತರ ಮೇಲಿಂದ 1 ಸ್ಪೂನ್ ತುಪ್ಪ ಇಷ್ಟ ಇದ್ದರೆ ಹಾಕ್ಕೋಬಹುದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ರೋಸ್ಟ್ ಕೂಡ ಮಾಡ್ಕೋಬಹುದು. ರೋಸ್ಟ್ ಬೇಡ, ಸಾಫ್ಟಾಗಿರಲಿ ಅನ್ನೋದಾದರೆ ಈ ರೀತಿಯಾಗಿ ಮಾಡ್ಕೊಳ್ಳಿ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ, ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್ ಬಾಯ್.